ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಎಸ್ ಪಿ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಶ್ರೀ ಎಡೆಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಯವರ ಕುರಿತಾಗಿ 10 ಸಾಲುಗಳ ಸುಲಭ ಮಾಹಿತಿಯನ್ನು ತಿಳಿತಾ ಹೋಗೋಣ. ಈ ಒಂದು ಮಾಹಿತಿ ಅಂತಕ್ಕಂಥ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲೂ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡೋದು ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಯಾವ ರೀತಿಯ ಪ್ರಬಂಧ, ಯಾವ ರೀತಿಯ ಒಂದು ಪತ್ರಲೇಖನ ಬೇಕು, ಯಾವ ಒಂದು ಭಾಷಣ ಬೇಕು ಅಂತಕ್ಕಂಥ ಕಾಮೆಂಟ್ ಮಾಡಿ. ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲಿ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹರಿವು ಮಾಹಿತಿಯನ್ನು ತಿಳಿತಾ ಕಲಿತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಶ್ರೀ ಎಡೆಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಗಳು. ಶ್ರೀ ಎಡೆಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಗಳು. ಸಿದ್ಧಲಿಂಗೇಶ್ವರ ಸ್ವಾಮಿಗಳು 15ನೇ ಶತಮಾನದ ಮಹಾನ್ ಶಿವಶರಣರು. ಓಕೆ, ಶ್ರೀ ಎಡೆಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಗಳು 15ನೇ ಶತಮಾನದ ಮಹಾನ್ ಶಿವಶರಣರು. ಎರಡನೇ ಪಾಯಿಂಟ್, ಅವರು ವಚನಕಾರರು ಹಾಗೂ ಜ್ಞಾನಿಗಳು ಆಗಿದ್ದರು. ಓಕೆನಾ, ಜ್ಞಾನಿಗಳು ಆಗಿದ್ದರು. ಓಕೆ, ಅದ ನಂತರ ಮೂರನೇ ಪಾಯಿಂಟ್ ನೋಡಿ, ಅರದನಹಳ್ಳಿ ಅವರ ಜನ್ಮಸ್ಥಳವಾಗಿದೆ. ಓಕೆನಾ, ರೈಟ್. ಅದಾದ ನಂತರ ನಾಲ್ಕನೇ ಪಾಯಿಂಟ್, ಅವರ ತಂದೆ ಮಲ್ಲಿಕಾರ್ಜುನ, ತಾಯಿ ಜ್ಞಾನಾಂಬೆ. ಓಕೆ, ಐದನೇ ಪಾಯಿಂಟ್ ನೋಡಿ, ಅವರ ಗುರುಗಳು ಗೋಸಲ ಚನ್ನಬಸವೇಶ್ವರ. ಓಕೆನಾ, ಅವರ ಗುರುಗಳು ಗೋಸಲ ಚನ್ನಬಸವೇಶ್ವರ. ಆರನೇ ಪಾಯಿಂಟ್, ನಂಬಿಯಣ್ಣನ ತೋಟದಲ್ಲಿ 12 ವರ್ಷ ತಪಸ್ಸು ಮಾಡಿದ್ದರಿಂದ ತೋಂಟದ ಸಿದ್ಧಲಿಂಗೇಶ್ವರ ಎಂದು ಪ್ರಸಿದ್ಧರಾದರು. ಮತ್ತೊಮ್ಮೆ ನೋಡಿ, ನಂಬಿಯಣ್ಣನ ತೋಟದಲ್ಲಿ 12 ವರ್ಷ ತಪಸ್ಸು ಮಾಡಿದ್ದರಿಂದ ತೋಂಟದ ಸಿದ್ಧಲಿಂಗೇಶ್ವರ ಎಂದು ಪ್ರಸಿದ್ಧರಾದರು. ಏಳನೇ ಪಾಯಿಂಟ್, ಅವರು ಶಟಸ್ಥಲ ಜ್ಞಾನಸಾರಾಮೃತ ಎಂಬ ಕೃತಿಯನ್ನು ರಚಿಸಿದರು. ನಂತರ 8ನೇ ಪಾಯಿಂಟ್ ನೋಡಿ, ಅವರು ದೇಶಾದ್ಯಂತ ಸಂಚರಿಸಿ ಸತ್ಯ ಮತ್ತು ಅಹಿಂಸೆಯನ್ನು ಬೋಧಿಸಿದರು.
ಸತ್ಯ ಮತ್ತು ಅಹಿಂಸೆಯನ್ನು ಬೋಧಿಸಿದರು. ಓಕೆ, 9ನೇ ಪಾಯಿಂಟ್. ತಮ್ಮ ದಿವ್ಯ ಶಕ್ತಿಯಿಂದ ಜನಸಾಮಾನ್ಯರಿಗೆ ಸಹಾಯ ಮಾಡಿದರು. 10ನೇ ಪಾಯಿಂಟ್. ಅವರು ಎಡೆಯೂರಿನಲ್ಲಿ ಸಮಾಧಿಯಾಗಿದ್ದು ಯುಗಾದಿಯ 7ನೇ ದಿನದಂದು ಜಾತ್ರೆ ನಡೆಯುತ್ತದೆ. ಮತ್ತು ನೋಡಿ, ಅವರು ಎಡೆಯೂರಿನಲ್ಲಿ ಸಮಾಧಿಯಾಗಿದ್ದು ಯುಗಾದಿಯ 7ನೇ ದಿನದಂದು ಜಾತ್ರೆ ನಡೆಯುತ್ತದೆ. ಓಕೆನಾ? ರೈಟ್. ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಲು ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.